Hey guys, so 13th ಜುಲೈ ನಮ್ಮ ಡ್ಯಾಡಿ ನಮ್ಮನ್ನೆಲ್ಲರೂ ಬಿಟ್ಟು ಹೋದರು. ಸೊ ಅವ್ರು ಹೋದ್ಮೇಲಿಂದ ಇದು ನನ್ನ ಫಸ್ಟ್ ವಿಡಿಯೋ. ಸೊ ಜಸ್ಟ್ ನನ್ನನ್ನು ನಾನು ಬ್ಯುಸಿ ಮಾಡ್ಕೋತಾ ಇದ್ದೀನಿ, ನೆನಪು ಬರಬಾರ್ದು ಅಂತ. ಸೊ ಎಲ್ಲರೂ ನಿಮ್ಮ ತಂದೆ ತಾಯಿ ಜೊತೆ ಎಷ್ಟು ಟೈಮ್ ಆಗುತ್ತೋ ಅಷ್ಟು ಸ್ಪೆಂಡ್ ಮಾಡಿರಿ. ಆ್ಯಂಡ್ ಪ್ಲೀಸ್ ಒಂದು ಚಿಕ್ಕ ರಿಕ್ವೆಸ್ಟ್ ನಿಮ್ಗೆಲ್ರಿಗೂ, ಜಸ್ಟ್ ಪ್ರೇ ಮಾಡಿ ನಮ್ಮ ಡ್ಯಾಡಿ ಆತ್ಮಕ್ಕೆ ಮುಕ್ತಿ ಸಿಗಬೇಡಲಿ ಅಂತ. ನಾನು ಮತ್ತೆ ಅವ್ರು ಹುಟ್ಟು ಬರಲಿ ಅಂತ ನಾನು ಕೇಳ್ಕೊಳ್ಳಲ್ಲ, ಸಾಕು. ತುಂಬ ತುಂಬ ಕಷ್ಟಪಟ್ಟಿದ್ದಾರೆ, ತುಂಬ ನೋವು ನೋಡಿದ್ದಾರೆ ಲೈಫಲ್ಲಿ, ಸಾಕು. ಇವಾಗ ಅವ್ರ ಆತ್ಮಕ್ಕೆ ನಾನು ಮುಕ್ತಿ ಬೇಕು ಅಂತ ಕೇಳ್ಕೊತೀನಿ. ಸೊ ಪ್ಲೀಸ್ ನೀವು ಕೂಡ ನನ್ನ ಪರವಾಗಿ ನಮ್ಮ ಡ್ಯಾಡಿಗೆ ಮುಕ್ತಿ ಸಿಗಲಿ ಅಂತ ದೇವ್ರ ಹತ್ರ ಕೇಳ್ಕೊಳ್ಳಿ. ಇಷ್ಟು ಬೇಗ ಹೋಗ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ತುಂಬ ಚೆನ್ನಾಗಿದ್ರು, ಸ್ಕೂಟಿಯಲ್ಲಿ ಕಾರಲ್ಲೆಲ್ಲ ಓಡಾಡಿಕೊಂಡು. ಜಸ್ಟ್ 2 ಡೇಸಿಂದ ಏನಾಯ್ತೋ ಗೊತ್ತಿಲ್ಲ, ಸಡನ್ನಾಗಿ ಹುಷಾರಿಲ್ದಂಗೆ ಆಯಿತು. ಆ್ಯಂಡ್ ಎಲ್ಲ ತುಂಬ ಹಾಸ್ಪಿಟಲ್ ತಿರುಗಾಡಿದ್ವಿ, ನಮ್ಮ ಬ್ರದರ್ಸ್ ಆ್ಯಂಡ್ ನಮ್ಮ ಅಕ್ಕ. ಯಾವ ಹಾಸ್ಪಿಟಲಲ್ಲೂ ಅಡ್ಮಿಟ್ ಮಾಡ್ಕೋತಾ ಇರಲಿಲ್ಲ. ಕೆಲವು ಹಾಸ್ಪಿಟಲ್ ಇಲ್ಲ ಆಗಲ್ಲ ಕರ್ಕೊಂಡು ಹೋಗಿ ಅಂತ ಅಂದ್ರಂತೆ. ಜಸ್ಟ್ ಒಂದು ಹಾಸ್ಪಿಟಲಲ್ಲಿ ಓನ್ಲಿ 1% ಚಾನ್ಸ್ ಇದೆ ಅಷ್ಟೇ ಅಂತ ಹೇಳಿದ್ರಂತೆ. ಅಟ್ಲೀಸ್ಟ್ 10% ಚಾನ್ಸ್ ಇದೆ ಅಂತ ಹೇಳಿದ್ರು, ಹೋರಾಡಿ ಉಳಿಸ್ಕೊತಿದ್ವಿ ಅವ್ರನ್ನ. ಸೊ ಅವರ ಆತ್ಮಕ್ಕೆ ಮುಕ್ತಿ ಸಿಗಲಿ ಅಂತ ಹೇಳ್ತೀನಿ. ಮತ್ತು ಅವ್ರು ಹುಟ್ಟು ಬರೋದು ಬೇಡ, ಸಾಕು. ಮನುಷ್ಯ ಜನ್ಮ ಸಾಕು, ಜನ್ಮನೇ ಸಾಕು. ದೇವ್ರ ಪಾದದಲ್ಲಿ ಲೀನ ಆಗ್ಬಿಡ್ಲಿ ಅವರ ಆತ್ಮ. ಬಟ್ ಎಲ್ಲಿ ಸುಖವಾಗಿರಲಿ ಅಂತ ಬಯಸ್ತೀನಿ. ಪ್ಲೀಸ್ ನನ್ನ ಪರವಾಗಿ ಪ್ಲೀಸ್ ನಮ್ಮ ಡ್ಯಾಡಿ ಆತ್ಮಕ್ಕೆ ಮುಕ್ತಿ ಸಿಗಲಿ ಅಂತ ಪ್ಲೀಸ್ ಕೇಳ್ಕೊಳ್ಳಿ. ತಂದೆ ತಾಯಿ ಸ್ಥಾನ ಯಾರಿಗೂ ತುಂಬಿಸೋದಕ್ಕೆ ಆಗೋದಿಲ್ಲ. ಆ್ಯಂಡ್ ಪ್ಲೀಸ್ ಎಷ್ಟಾಗುತ್ತೋ ಅಷ್ಟು ನಿಮ್ಮ ತಂದೆ ತಾಯಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ. ಅವ್ರೇನು ಕೇಳ್ತಾರೋ ಅದನ್ನು ಕೊಡಿಸಿ. ಅವ್ರು ಹೋದ್ಮೇಲೆ ನಮಗೆ ಒಂದು ರೀತಿಲಿ ಗಿಲ್ಟ್, ಆ ತಪ್ಪು ಮನಸ್ಸಲ್ಲಿ ಕಾಡ್ತಿರುತ್ತೆ. ಅಯ್ಯೋ ಅದು ಮಾಡಬೇಕಿತ್ತು, ಇದು ಮಾಡಬೇಕಿತ್ತು ಅಂತ. ನಾನು ನನ್ನ ಫ್ಯಾಮಿಲಿಯಿಂದ ದೂರ ಇದ್ದೀನಿ. ಬಟ್ ಡ್ಯಾಡಿಗೆ ನಾನು ಎವ್ರಿಡೇ ಫೋನ್ ಮಾಡಬೇಕಾಗಿತ್ತು ಅಂತ ಇವಾಗ ಅನ್ನಿಸ್ತಿದೆ. ನಾನು ಎವ್ರಿಡೇ ಮಾಡ್ತಿರ್ಲಿಲ್ಲ, ಯಾವಾಗೋ ಒಂದ್ಸಲ ಕಾಲ್ ಮಾಡ್ತಿದ್ದೆ. ಅವ್ರು ಕಾಲ್ ಮಾಡಿದಾಗ ಬ್ಯುಸಿ ಇರ್ತಿದ್ದೆ. ಬ್ಯುಸಿ ಇದ್ದೀನಿ ಆಮೇಲೆ ಮಾಡ್ತೀನಿ ಅಂತಿದ್ದೆ, ಮತ್ತು ನಾನು ಮಾಡ್ತಿರ್ಲಿಲ್ಲ. ಈಗ ನಾನು ಕಾಲ್ ಮಾಡಿದ್ರು ಅವರೆಲ್ಲ ಮಾತಾಡೋದಕ್ಕೆ. ಜುಲೈ 16th ನನ್ನ ಬರ್ಡೇ, ಜುಲೈ 13th ಅವರಿಲ್ಲ. ಸೊ ಲೈಫ್ ಲಾಂಗ್ ನಾನು ನನ್ನ ಬರ್ಡೇ ಸೆಲೆಬ್ರೇಟ್ ಮಾಡೋಲ್ಲ. ಐ ಹೇಟ್ ಜುಲೈ ಮಂತ್. ಅವ್ರು ವಿಶ್ ಮಾಡೋಕ್ಕೂ ಅವರಿಲ್ಲ. ಸೊ ಪ್ಲೀಸ್ ಜಸ್ಟ್ ಇದನ್ನು ಕೇಳ್ಕೊತೀನಿ, ಅವ್ರ ಆತ್ಮಕ್ಕೆ ಮುಕ್ತಿ ಸಿಗಲಿ ಅಂತ ಪ್ಲೀಸ್ ಬೇಡ್ಕೊಳ್ಳಿ.